ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ವೀಕ್ಷಕರೇ, ಮೋದಿ ಸರ್ಕಾರ ತನ್ನ ಪ್ರಜೆಗಳ ಹಿತ ಕಾಯೋದ್ರಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಸ್ವದೇಶವೇ ಆಗಲಿ ವಿದೇಶವೇ ಆಗಲಿ, ಭಾರತ ಮಾತೆಯ ಮಕ್ಕಳು ಎಲ್ಲೇ ಇರಲಿ ಅವರ ಕ್ಷೇಮ ಸೌಖ್ಯ ಅಶೂರ್ ಮಾಡೋದು ನನ್ನ ಕರ್ತವ್ಯ ಅನ್ನೋ ಭಾವನೆಯಲ್ಲಿ ಕಳೆದ 10 ವರ್ಷಗಳಲ್ಲಿ ರಕ್ಷಣೆ ಮಾಡಿದೆ. ದಿವಂಗತ ಸುಷ್ಮಾ ಸ್ವರಾಜ್ ತಮ್ಮ ಜೀವಿತಾವಧಿಯಲ್ಲಿ ವಿದೇಶಾಂಗ ಸಚಿವೆ ಆಗಿದ್ದಾಗ ಎಂಥೆಂಥ ಮಾನವೀಯ ಕೆಲಸಗಳನ್ನು ಮಾಡಿದ್ರು. ಶಕುಂತಲಾ ಕೌರ್ ಅನ್ನೋ ಪಂಜಾಬಿ ಹೆಣ್ಮಗಳನ್ನು ಸೌದಿ ಅರೇಬಿಯಾಗೆ ಮನೆ ಕೆಲಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮಾರಾಟ ಮಾಡಲಾಗಿರುತ್ತೆ. ಆಕೆಯನ್ನು ಸುರಕ್ಷಿತವಾಗಿ ವಾಪಸ್ ಭಾರತಕ್ಕೆ ಕರೆತರೋದ್ರಲ್ಲಿ ಸುಷ್ಮಾ ಸ್ವರಾಜ್ ಪಾತ್ರ ಇತ್ತು. ಇನ್ನು ಉಜ್ಮಾ ಅಹ್ಮದ್ ಅನ್ನೋ ಹೆಣ್ಮಗಳ ಕಥೆ ನೆನಪಿರಬಹುದು. ಪಾಕಿಸ್ತಾನಿ ಪ್ರಜೆ ತಾಹಿರ್ ಅಲಿ ಅನ್ನೋನನ್ನ ಮಲೇಷಿಯಾದಲ್ಲಿ ಭೇಟಿಯಾಗೋ ಭಾರತೀಯ ಹೆಣ್ಮಗಳು ಉಜ್ಮಾ ಆತನ ಮೋಸದ ಬಲೆಗೆ ಬೀಳ್ತಾಳೆ. ಈಕೆನ ಪ್ರೇಮದ ಬಲೆಯಲ್ಲಿ ಬೀಳಿಸಿ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗ್ತಾನೆ ತಾಹಿರ್. ಅಲ್ಲಿ ನೋಡಿದ್ರೆ ಆತನಿಗಾಗಲೇ ಹೆಂಡತಿ ಮತ್ತು 4 ಮಕ್ಕಳಿರ್ತಾರೆ. ಈಗೇನಾದರೂ ನೀನು ತಪ್ಪಿಸ್ಕೊಂಡು ಹೋದರೆ ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಹೆದರಿಸ್ತಾನೆ ತಾಹಿರ್. ಆಗ ಮತ್ತೆ ಜಾಗೃತಗೊಳ್ಳೋದು ಇಂಡಿಯನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಸುಷ್ಮಾ ಸ್ವರಾಜ್. ಮುಸಲ್ಮಾನ ಹೆಣ್ಮಗಳು ಉಜ್ಮಾ ಅಹ್ಮದ್ ಅವರನ್ನ ರಾಕ್ಷಸನ ಬಲೆಯಿಂದ ಬಿಡಿಸ್ಕೊಂಡು ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡು ಬರ್ತಾರೆ. ಎಷ್ಟು ಉದಾಹರಣೆ ಬೇಕು? ನಮ್ಮ ಯೋಧ ಅಭಿನಂದನ್ ವರ್ತಮಾನ್ ಅವರನ್ನ ಪಾಕಿಸ್ತಾನಿಗಳ ಹಿಡಿತದಿಂದ ಜೀವಂತವಾಗಿ ಕರ್ಕೊಂಡು ಬಂದಿದ್ದು ಇದೇ ಮೋದಿ ಸರ್ಕಾರ. ಕತಾರ್ನಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾದವರನ್ನ ಪಾರ್ ಮಾಡಿದ್ದು ಇದೇ ಮೋದಿ ಸರ್ಕಾರ. ರಷ್ಯಾ ಉಕ್ರೇನ್ ವಾರ್ ಟೈಮ್ನಲ್ಲಿ ಭಾರತೀಯರನ್ನ ಸೇಫ್ ಆಗಿ ಭಾರತಕ್ಕೆ ಕರೆತಂದಿದ್ದು ಒನ್ಸ್ ಅಗೇನ್ ಮೋದಿ ಸರ್ಕಾರ. ಕೋವಿಡ್ ಟೈಮ್ನಲ್ಲಿ ವಿದೇಶದಲ್ಲಿ ಸಿಕ್ಕಾಕೊಂಡು ಭಾರತಕ್ಕೆ ಬರೋದಕ್ಕೆ ಪರಿತಪಿಸ್ತಾ ಇದ್ದ ಭಾರತೀಯರನ್ನ ಕರೆತಂದಿದ್ದು ಕೂಡ ಮೋದಿ ಸರ್ಕಾರ. ಈಗ ಇದನ್ನೆಲ್ಲ ನೆನಪು ಮಾಡ್ಕೊಳ್ಳೋದಕ್ಕೆ ಕಾರಣ ಇಂಥದ್ದೇ ಒಂದು ಸಾಹಸವನ್ನು ಕೇಂದ್ರ ಸಚಿವ ಹಾಗೂ ಹುಬ್ಬಳ್ಳಿ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ. ಆ ಮೂಲಕ ತಮ್ಮ ಮಾನವೀಯತೆಯನ್ನು ಹಾಗೂ ಅಂತಃಕರಣವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಇದು ನಿಜಕ್ಕೂ ಒಂದು ಎಮೋಷ್ನಲ್ ಪಾಸಿಟಿವ್ ಸ್ಟೋರಿ. ಧಾರವಾಡ ಮೂಲದ ಲಿಂಗರಾಜ್ ಪಾಟೀಲ್ ಮತ್ತು ಪ್ರಿಯದರ್ಶಿನಿ ದಂಪತಿಗಳು ಉದ್ಯೋಗದ ನಿಮಿತ್ತ ಹೋಗಿ ಆಸ್ಟ್ರೇಲಿಯಾದಲ್ಲಿ ವಾಸ ಮಾಡ್ತಾ ಇದ್ರು. ಇವರಿಗೆ 2 ಮಕ್ಕಳು, ಅಮಾರ್ತ್ಯ ಮತ್ತು ಅಪರಾಜಿತಾ ಅಂತ ಹೆಸರು. ದುರಾದೃಷ್ಟವಶಾತ್ ದಂಪತಿಗಳ ಪುತ್ರ ಅಮಾರ್ತ್ಯನ ಆರೋಗ್ಯ ಕೆಟ್ಟು ಹೋಗುತ್ತೆ. ದಂಪತಿಗಳು ಮಗನನ್ನ ಆಸ್ಟ್ರೇಲಿಯಾದಲ್ಲೇ ಒಂದು ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಸಿಗೋದಿಲ್ಲ. ಇದರಿಂದ ಬೇಸರಗೊಳ್ಳೋ ತಾಯಿ ಆಸ್ಟ್ರೇಲಿಯಾದಲ್ಲಿ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ. ಆದರೆ ಸರ್ಕಾರ ತನ್ನವರನ್ನ ಬಿಟ್ಕೊಡೋದಿಲ್ಲ. ಪರದೇಶದಿಂದ ಬಂದಿರೋ ಪ್ರಿಯದರ್ಶಿನಿ ಅವ್ರ ಮೇಲೇನೆ ತಪ್ಪು ಹೊರಿಸುತ್ತೆ. ತಾಯಿ ಮಕ್ಕಳನ್ನ ಸರಿಯಾಗಿ ಪೋಷಣೆ ಮಾಡ್ತಾ ಇಲ್ಲ ಅಂತ ಶರ ಬರೆದು ಮಕ್ಕಳನ್ನ ತನ್ನ ವಶಕ್ಕೆ ತಗೊಂಡ್ಬಿಡುತ್ತೆ. ಮಕ್ಕಳಿಂದ ತಾಯಿ ತಂದೆಯರನ್ನ ದೂರ ಮಾಡಿಬಿಡುತ್ತೆ ಸರ್ಕಾರ. ಒಂದರ್ಥದಲ್ಲಿ ಆ ಮಕ್ಕಳನ್ನ ಬಂಧಿಸಿಟ್ಕೊಳ್ಳುತ್ತೆ ಅನ್ನಬಹುದು. ಪ್ರಿಯದರ್ಶಿನಿ ಅವರು ಎಲ್ಲ ಪ್ರಯತ್ನ ಮಾಡಿ ಸೋತು ಹತಾಶರಾಗಿ ಭಾರತಕ್ಕೆ ಮರಳೋ ಹಾಗಾಗತ್ತೆ. ಕಳೆದ ಆಗಸ್ಟ್ ತಿಂಗಳಲ್ಲಿ ಧಾರವಾಡಕ್ಕೆ ಬರೋ ಪ್ರಿಯದರ್ಶಿನಿ ಮಕ್ಕಳಿಂದ ದೂರ ಆಗಿರೋ ಬೇಸರದಲ್ಲಿ ತುಂಬ ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಆಗಲೂ ಸಹ ಆಸ್ಟ್ರೇಲಿಯಾ ಸರ್ಕಾರ ಮಕ್ಕಳನ್ನ ಭಾರತಕ್ಕೆ ಕಳಿಸೋದಿಲ್ಲ. ಅಂತಿಮ ದರ್ಶನ, ಅಂತ್ಯ ಸಂಸ್ಕಾರ ಯಾವುದಕ್ಕೂ ಮಕ್ಕಳಿಗೆ ಅವಕಾಶ ಸಿಗೋದಿಲ್ಲ. ಕಾನೂನಿನ ನೆಪ ಒಡ್ಡಿ ಅವರನ್ನು ಹಿಡಿದಿಟ್ಕೊಳ್ಳುತ್ತೆ. ಇಂಥ ಹೊತ್ತಲ್ಲಿ ಪ್ರಿಯದರ್ಶಿನಿ ಕುಟುಂಬ ಧಾರವಾಡದ ಸಂಸದ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಸಹಾಯ ಬೇಡುತ್ತೆ. ಪ್ರಹ್ಲಾದ್ ಜೋಶಿಯವರಿಗೆ ಕುಟುಂಬ ಅನುಭವಿಸಿರೋ ನೋವು ಕೇಳಿ ಮನಸ್ಸು ಚಡಪಡಿಸಿ ಹೋಗುತ್ತೆ. ತಕ್ಷಣವೇ ಜೋಶಿಯವರು ಅಂದಿನ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ಮಾತನಾಡ್ತಾರೆ. ಇಮಿಡಿಯೇಟ್ ಆಗಿ ಆಸ್ಟ್ರೇಲಿಯಾ ಸರ್ಕಾರದ ಜೊತೆ ಭಾರತ ಸಂಪರ್ಕ ಸಾಧಿಸುತ್ತೆ. ಅಲ್ಲಿಂದ ನಡೆಯೋ ಪ್ರತಿ ಹೆಜ್ಜೆಯೂ ಜಾದೂ ಥರ ಆಗಿ ಹೋಗುತ್ತೆ. ಪ್ರಹ್ಲಾದ್ ಜೋಶಿ ಮತ್ತು ಜೈಶಂಕರ್ ತಮ್ಮೆಲ್ಲ ಅನುಭವ ಮತ್ತು ಸಾಮರ್ಥ್ಯವನ್ನು ಪಣಕ್ಕೊಡ್ಡಿ 2 ಮಕ್ಕಳನ್ನು ಆಸ್ಟ್ರೇಲಿಯಾದ ಹಿಡಿತದಿಂದ ಬಿಡಿಸ್ಕೊಂಡು ಭಾರತಕ್ಕೆ ಕರ್ಕೊಂಡು ಬರ್ತಾರೆ. ಆತ್ಮಹತ್ಯೆಗೆ ಶರಣಾದ ಪ್ರಿಯದರ್ಶಿನಿಯನ್ನು ಕಳ್ಕೊಂಡು ದುಃಖದ ಮಡುವಲ್ಲಿದ್ದ ಆಕೆಯ ತಂದೆ ತಾಯಿ ಮೊಮ್ಮಕ್ಕಳನ್ನಾದರೂ ತಮ್ಮೊಂದಿಗೆ ಇಟ್ಕೋಬೇಕು ಅಂತ ಹಂಬಲಿಸ್ತಾ ಇದ್ರು. ಪ್ರಹ್ಲಾದ್ ಜೋಶಿ ಮತ್ತು ಜೈಶಂಕರ್ ಅವರ ಪ್ರಯತ್ನದಿಂದ ಮೊಮ್ಮಕ್ಕಳು ಅಜ್ಜಿ ತಾತನ ಮಡಿಲು ಸೇರ್ಕೋತಾರೆ. ದೇಸಾಯಿ ಕುಟುಂಬ ಅಂದರೆ ಪ್ರಿಯದರ್ಶಿನಿಯವರ ತಂದೆ ತಾಯಿಗೆ ಪ್ರಹ್ಲಾದ್ ಜೋಶಿ ಅವರು ಮಾತು ಕೊಟ್ಟಿರ್ತಾರೆ.
ಪ್ರಿಯದರ್ಶಿನಿ ಅವರ ಅಂತ್ಯಕ್ರಿಯೆ ನಡೆಯೋ ಹೊತ್ತಿಗೆ ದೇಸಾಯಿ ಅವರಿಗೆ ಜೋಶಿ ಮಾತು ಕೊಟ್ಟು ಹೇಳಿರ್ತಾರೆ, ನಿಮ್ಮ ಮೊಮ್ಮಕ್ಕಳನ್ನು ನಿಮ್ಮ ಮಡಿಲಿಗೆ ತಂದು ಸೇರಿಸ್ತೀನಿ ಅಂತ. ಆ ಮಾತನ್ನು ಜೋಶಿ ಉಳಿಸ್ಕೋತಾರೆ. ಇಡೀ ಕುಟುಂಬ ಈಗ ಜೋಶಿಯವರು ಮಾಡಿದ ಉಪಕಾರವನ್ನು ಸ್ಮರಿಸಿ ಕೃತಜ್ಞತೆ ಹೇಳ್ತಾ ಇದ್ದಾರೆ. ಆದರೆ ಜೋಶಿಯವರು ಮಾತ್ರ ಇದು ತಮ್ಮ ಕರ್ತವ್ಯ, ಇಂಥದ್ದೊಂದು ಪುಣ್ಯ ಕಾರ್ಯ ತಮ್ಮಿಂದ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಸಮಾಧಾನ ಕೊಟ್ಟಿದೆ ಅಂತಷ್ಟೇ ಹೇಳ್ತಾರೆ. ಈ ಕಾರ್ಯದ ಮೂಲಕ ಮತ್ತೊಮ್ಮೆ ಕೇಂದ್ರದಲ್ಲಿರೋ ಬಿಜೆಪಿ ಸರ್ಕಾರ ತನ್ನ ಪ್ರಜೆಗಳ ಸುರಕ್ಷತೆಗೆ ನೀಡೋ ಪ್ರಾಮುಖ್ಯತೆಯನ್ನು ಪ್ರೂವ್ ಮಾಡಿದೆ. ಹ್ಯಾಟ್ಸ್ ಆಫ್ ಟು ಪ್ರಹ್ಲಾದ್ ಜೋಶಿ, ಬಿಗ್ ಥ್ಯಾಂಕ್ಸ್ ಟು ಜೈಶಂಕರ್. ಓಕೆ, ಈ ಪಾಸಿಟಿವ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.